ನಮಸ್ಕಾರ ವೀಕ್ಷಕರೇ ಮಳೆ ನಿಂತರೂ ಮರದ ಹನಿ ನಿಂತಿಲ್ಲ ಅನ್ನುವಂತೆ ಚನ್ನಪಟ್ಟಣ ಉಪಚುನಾವಣೆಯ ಮತದಾನ ಪೂರ್ಣಗೊಂಡು 4 ದಿನ ಕಳೆದ್ರೂ ಚುನಾವಣೆಯ ಕಾವು ಮಾತ್ರ ಇನ್ನೂ ತಣ್ಣಗಾಗಿಲ್ಲ. ಸದ್ಯ ಫಲಿತಾಂಶದ ಕುರಿತಾಗಿ ಭಾರಿ ಲೆಕ್ಕಾಚಾರ ನಡೀತಾ ಇದೆ. ಕುತೂಹಲ ಕೆರಳಿಸಿರುವಂತಹ ಈ ಒಂದು ಅಖಾಡದಲ್ಲಿ ಗೆಲುವಿನ ರುಚಿ ಕಾಣೋದು ಯಾರು, ಸೋತು ಸುಣ್ಣ ಆಗೋದು ಯಾರು ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ. ಒಂದು ಕಡೆ ಭರ್ಜರಿಯಾದ ಬೆಟ್ಟಿಂಗ್ ನಡೀತಾ ಇದೆ. 50-50 ಅನ್ನೋ ರೀತಿಯಲ್ಲಿ ಯೋಗೇಶ್ವರ್ ಅವರ ಪರ, ನಿಖಿಲ್ ಕುಮಾರಸ್ವಾಮಿ ಅವರ ಪರ ಭರ್ಜರಿಯಾದ ಬೆಟ್ಟಿಂಗ್ ನಡೀತಾ ಇದೆ. ಕೇವಲ ಚನ್ನಪಟ್ಟಣದಲ್ಲಿ ಮಾತ್ರ ಅಲ್ಲ, ರಾಜ್ಯದೆಲ್ಲೆಡೆ ಚುನಾವಣೆ ಕುರಿತಾಗಿ ಆಸಕ್ತಿ ಹೊಂದಿರೋರು ಬಾಜಿನಲ್ಲಿ ಬ್ಯುಸಿ ಆಗಿದ್ದಾರೆ. ಮತ್ತೊಂದು ಕಡೆ ನಂಬರ್ ಲೆಕ್ಕಾಚಾರವು ಭರ್ಜರಿಯಾಗಿ ನಡೀತಾ ಇದೆ. ಈಗಾಗಲೇ ಅಭ್ಯರ್ಥಿಗಳು ದೇವರ ಮೊರೆ ಹೋಗಿದ್ದಾರೆ, ಟೆಂಪಲ್ ರನ್ ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಈ ಚುನಾವಣೆಯ ಫಲಿತಾಂಶದ ಕುರಿತಾಗಿ ಭವಿಷ್ಯ ನುಡಿಯೋರ ಸಂಖ್ಯೆ ಹೆಚ್ಚಾಗಿದೆ. ಸಾಮಾನ್ಯವಾಗಿ ರಾಜ್ಯದ ಖ್ಯಾತ ಸ್ವಾಮೀಜಿಗಳು ಹಲವು ಚುನಾವಣೆಯ ಕುರಿತಾಗಿ, ರಾಜಕೀಯ ಕುರಿತಾಗಿ ಭವಿಷ್ಯವನ್ನು ನುಡಿತಾರೆ. ಸದ್ಯ ರಾಜ್ಯದಲ್ಲಿ ಉಪಚುನಾವಣೆಯ ರಂಗೇರಿರೋದ್ರಿಂದ, ಅದರಲ್ಲೂ ಚನ್ನಪಟ್ಟಣದ ಫಲಿತಾಂಶ ತೀವ್ರ ಕುತೂಹಲ ಮೂಡಿಸಿರೋದ್ರಿಂದ ಹಲವು ಜ್ಯೋತಿಷಿಗಳು, ಸ್ವಾಮೀಜಿಗಳು ಭವಿಷ್ಯವನ್ನು ನುಡಿದಿದ್ದಾರೆ. ಅದೇ ರೀತಿಯಲ್ಲಿ ರಾಜ್ಯದ ಮತ್ತೋರ್ವ ಗುರೂಜಿಯೋರ್ವರು ಚನ್ನಪಟ್ಟಣ ಉಪಚುನಾವಣೆಯ ಫಲಿತಾಂಶದ ಬಗ್ಗೆ ಒಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಜೀವನಕ್ಕೆ ಇದ್ದಂತಹ ಅಡೆತಡೆಗಳ ಬಗ್ಗೆಯೂ ಗುರೂಜಿಯವರು ಅಚ್ಚರಿಯ ಹೇಳಿಕೆಯನ್ನು ನೀಡಿದ್ದಾರೆ. ಸದ್ಯ ಆ ಒಂದು ಭವಿಷ್ಯವಾಣಿ ರಾಜ್ಯದೆಲ್ಲೆಡೆ ಸಂಚಲನ ಮೂಡಿಸಿದೆ, ರಾಜಕೀಯ ಚರ್ಚೆಗೆ ಕಾರಣ ಆಗಿದೆ. ಚನ್ನಪಟ್ಟಣದಲ್ಲಿ ಅಚ್ಚರಿಯ ಫಲಿತಾಂಶ ಹೊರಬೀಳುತ್ತೆ ಅನ್ನೋದನ್ನ ಗುರೂಜಿಯವರು ಸೂಚ್ಯವಾಗಿ ಹೇಳಿರುವಂಥದ್ದು. ಹಾಗಾದ್ರೆ ಕುತೂಹಲ ಕೆರಳಿಸಿರುವಂತಹ ಚನ್ನಪಟ್ಟಣದ ಫಲಿತಾಂಶದ ಕುರಿತಾಗಿ ಗುರೂಜಿಯವರು ಅಷ್ಟಕ್ಕೂ ಹೇಳಿದ್ದೇನು? ರಾಜಕೀಯ ಪಂಡಿತರೇ ಇಲ್ಲಿ 50-50 ಅಂತ ಹೇಳ್ತಾ ಇದ್ರು. ಗುರೂಜಿಯವರು ಯಾರ ಗೆಲುವಿನ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ? ವಿಜಯಲಕ್ಷ್ಮಿ ಯಾವ ಅಭ್ಯರ್ಥಿಯ ಕಡೆ ವಾಲುತ್ತೆ? ಗೆಲುವಿನ ನಗೆ ಬೀರೋದು ಯಾರು, ಸೋಲಿನ ರುಚಿ ಕಾಣೋದು ಯಾರು? ಸಿಪಿ ಯೋಗೇಶ್ವರ, ನಿಖಿಲ್ ಕುಮಾರಸ್ವಾಮಿನ? ಅಷ್ಟಕ್ಕೂ ಏನ್ ಹೇಳಿದ್ದಾರೆ ಗುರೂಜಿ, ನೋಡೋಣ. ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ಉಪಚುನಾವಣೆಯ ಬೆನ್ನಲ್ಲೇ ರಾಜಕೀಯ ಕೆಸರೆರಚಾಟ ನಡೀತಾ ಇದೆ. ಚನ್ನಪಟ್ಟಣದ ಪ್ರಚಾರದ ಸಂದರ್ಭದಲ್ಲಿ ಬಣ್ಣದ ನಿಂದನೆಯಿಂದ ಶುರುವಾದಂತಹ ಈ ಒಂದು ಕೆಸರೆರಚಾಟ ರಾಜಕೀಯ ಹಗ್ಗ ಜಗ್ಗಾಟಕ್ಕೆ ಕಾರಣ ಆಗಿದೆ. ಉಪಚುನಾವಣೆ ಏನೋ ಮುಗಿದಿದೆ, ಫಲಿತಾಂಶ ಪ್ರಕಟವೊಂದೇ ಈಗ ಬಾಕಿ ಇರುವಂಥದ್ದು. ಒಂದು ಕಡೆ ರಾಜಕೀಯ ಕುರಿತಾಗಿ, ಚನ್ನಪಟ್ಟಣದ ಫಲಿತಾಂಶದ ಕುರಿತಾಗಿ ಗುರೂಜಿಯವರು ಭವಿಷ್ಯವನ್ನ ನುಡಿತಿದ್ರೆ, ಮತ್ತೊಂದು ಕಡೆ ಅಭ್ಯರ್ಥಿಗಳು ನಂಬರ್ ಮೊರೆ ಹೋಗಿದ್ದಾರೆ. ವೀಕ್ಷಕರೇ, NDA ಕೂಟದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇದು 3ನೇ ಚುನಾವಣೆಯಾಗಿದ್ರೆ, ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರಿಗೆ ಇದು 10ನೇ ಚುನಾವಣೆ. ಆದರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅವರು ಎದುರಿಸುತ್ತಿರುವಂಥದ್ದು 9ನೇ ಚುನಾವಣೆ. ಈ ಹಿಂದೆ ನಡೆದಿರುವ ಎಲ್ಲ ಚುನಾವಣೆಗಳಿಗೆ ಹೋಲಿಸಿದ್ರೆ 9ನೇ ನಂಬರ್ ಮೇಲೆ ಸಾಕಷ್ಟು ಕುತೂಹಲ ಮೂಡಿದೆ. ಅವರ ಮೊದಲ ಚುನಾವಣೆಯಿಂದ ಹಿಡಿದು ಅವರ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿಯೂ ಈ ನಂಬರ್ 9 ಸಾಕಷ್ಟು ಪ್ರಭಾವ ಬೀರಿತ್ತು. ಈಗ ಚನ್ನಪಟ್ಟಣದಲ್ಲಿ ಅವರು ಎದುರಿಸಿರುವಂಥದ್ದು 9ನೇ ಚುನಾವಣೆ ಆಗಿರೋ ಕಾರಣ ಫಲಿತಾಂಶದ ಬಗ್ಗೆ ತೀವ್ರ ಕುತೂಹಲ ಮೂಡಿದೆ. ಒಂದೆಡೆ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದಂತಹ ಯೋಗೇಶ್ವರ್ ಅವರು ಯಾರೇ ಗೆದ್ರೂ ಕೂದಲೆಳೆ ಅಂತರದಲ್ಲಿ ಗೆಲ್ಲಬಹುದು ಅನ್ನುವ ಗೊಂದಲದ ಹೇಳಿಕೆ ನೀಡಿದ್ದಾರೆ. ಜೊತೆಗೆ ಚುನಾವಣೆಯ ಬೆನ್ನಲ್ಲೇ ಅವರು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಏನು ಹೇಳಿದ್ರು ಅನ್ನೋದನ್ನ ನೀವೆಲ್ಲರೂ ಗಮನಿಸಿರಬಹುದು. ಈ ಗೊಂದಲದ ಹೇಳಿಕೆಗಳೇ ಈಗ ಕದನ ಕುತೂಹಲವನ್ನು ಇಮ್ಮಡಿಗೊಳಿಸಿದೆ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಈ ಒಂದು ನಂಬರ್ 9ರಲ್ಲಿ ಯೋಗೇಶ್ವರ್ ಅವರ ಕುರಿತಾಗಿ ಒಂದು ರಹಸ್ಯ ಅಡಗಿದೆ. ಈಗಾಗಲೇ ಹೇಳಿದ ಹಾಗೆ ಯೋಗೇಶ್ವರ್ ಅವರಿಗೆ ಇದು 10ನೇ ಚುನಾವಣೆ, ಆದರೆ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಅವರ 9ನೆಯ ಚುನಾವಣೆ. ಜೊತೆಗೆ ಈ ಅಸೆಂಬ್ಲಿ ಚುನಾವಣೆಗಳೆಲ್ಲವೂ ಅವರು ಚನ್ನಪಟ್ಟಣ ಕ್ಷೇತ್ರದಿಂದಲೇ ಸ್ಪರ್ಧಿಸಿರುವಂಥದ್ದು. ಕೇವಲ ಅವರ ಈ ಒಂದು ರಾಜಕೀಯ ಜರ್ನಿ ಮಾತ್ರ ಅಲ್ಲ, ಅವರು ಮೊದಲು ವ್ಯಾಪಾರವನ್ನು ಶುರು ಮಾಡಿದ್ದು, ಅಂದರೆ ಅವರ ವೃತ್ತಿ ಜೀವನವನ್ನು ಆರಂಭಿಸಿದ್ದು 1989ರಲ್ಲಿ. ರಾಜ್ಯ ರಾಜಕಾರಣಕ್ಕೆ ಅವರು ಕಾಲಿಟ್ಟಿದ್ದು 1999ರಲ್ಲಿ. ಅಷ್ಟು ಮಾತ್ರ ಅಲ್ಲ, ಅವರು ಮೊದಲ ಬಾರಿ ಸೋಲನ್ನ ಕಂಡಿದ್ದು ಸಹ 2009ರಲ್ಲಿ. ಈ 3 ಇಸವಿಗಳಲ್ಲಿ ಕೊನೆಯ ನಂಬರ್ 9. ವಿಶೇಷ ಅಂದರೆ ಅದೇ ವರ್ಷ ಅಂದರೆ 2009ರಲ್ಲಿ ಲೋಕಸಭೆ ಹಾಗೆ ವಿಧಾನಸಭೆಯ ಉಪಚುನಾವಣೆಯಲ್ಲಿಯೂ ಅವರು ಸೋಲನ್ನು ಕಾಣಬೇಕಾಯ್ತು. ಇನ್ನು 2013ರಲ್ಲಿ ಸಮಾಜವಾದಿ ಪಾರ್ಟಿಯಿಂದ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದಂತಹ ಯೋಗೇಶ್ವರ್ ಅವರ ಕ್ರಮ ಸಂಖ್ಯೆ 9 ಆಗಿತ್ತು. ನೋಡಿ ಇಲ್ಲಿ ನಂಬರ್ 9ಕ್ಕೂ ಯೋಗೇಶ್ವರ್ ಅವರಿಗೂ ಎಂತಹ ನಂಟಿದೆ ಅಂತ. ಅದೃಷ್ಟವೋ ಕಾಕತಾಳೀಯವೋ ಅನ್ನುವಂತೆ ಈಗ ನಡೆದಿರುವ ಚನ್ನಪಟ್ಟಣ ಉಪಚುನಾವಣೆ ಅವರ 9ನೇ ವಿಧಾನಸಭಾ ಚುನಾವಣೆ, ಅಸೆಂಬ್ಲಿ ಚುನಾವಣೆ. ಹೀಗಾಗಿ 9ರಲ್ಲಿನ ಈ ಒಂದು ನಂಟಿನ ಗುಟ್ಟಿನ ಮೇಲೆ ಇನ್ನಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ.
ಅಂದರೆ ಏನು ಗಮನಿಸಬೇಕು ಅಂತ ಹೇಳಿದ್ರೆ, ಈ ಹಿಂದಿನ ಎಲ್ಲ ಚುನಾವಣೆಗಳಲ್ಲೂ ಅವರ ಸೋಲು ಗೆಲುವಿನ ಮೇಲೆ ಈ ನಂಬರ್ 9 ಸಾಕಷ್ಟು ಪ್ರಭಾವ ಬೀರಿದೆ. ಹೀಗಾಗಿ ಈಗಿನ 9ನೇ ಚುನಾವಣೆಯ ಸಂಖ್ಯಾಶಾಸ್ತ್ರದ ಮೇಲೂ ಬೆಟ್ಟಿಂಗ್ ನಡೀತಾ ಇದೆ. ಕೇವಲ ರಾಜಕೀಯವಾಗಿ ಮಾತ್ರ ಅಲ್ಲ, ಬೆಟ್ಟಿಂಗ್ ದಂಧೆಕೋರರು ಈಗ ಅಥವಾ ಬಾಜಿ ಕಟ್ಟುವಂಥವರು ಈ ನಂಬರ್ ಲೆಕ್ಕಾಚಾರವನ್ನು ಹಾಕ್ತಿದ್ದಾರೆ, ಸಂಖ್ಯಾಶಾಸ್ತ್ರದ ಮೊರೆ ಹೋಗಿದ್ದಾರೆ. ಇನ್ನು ಯೋಗೇಶ್ವರ್ ಅವರ ಕುರಿತಾಗಿ ಒಂದು ವಿಶೇಷ ಸಂಗತಿ ಇದೆ. ಯೋಗೇಶ್ವರ್ ಅವರಿಗೆ ಕುದುರೆ ಅದೃಷ್ಟದ ಪ್ರಾಣಿ ಅಂತೆ. ಹೀಗಾಗಿ ಅವರ ಕಾರಿನ ಮೇಲೂ ಸಹ ಕುದುರೆಯ ಚಿಹ್ನೆ ಇದೆ. ಈ ಒಂದು ಚುನಾವಣೆಯ ಮತದಾನದ ಸಂದರ್ಭದಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಅವರು ಸ್ವಗ್ರಾಮ ಚಕ್ಕರೆಗೆ ಬಂದಿದ್ರು. ಆಗ ಅವರು ಬಂದಿದ್ದಂತಹ ಕಾರಿನ ಮೇಲೆ ಕುದುರೆ ಚಿಹ್ನೆ ಇತ್ತು. ಅದರಲ್ಲೇನು ವಿಶೇಷ ಅಂತ ನೀವು ಕೇಳ್ಬೋದು. ಕೇವಲ ಕಾರಿನ ಮೇಲೆ ಮಾತ್ರ ಅಲ್ಲ, ಅವರು ಧರಿಸಿದ್ದಂತಹ ಶರ್ಟಿನ ಮೇಲೂ ಕುದುರೆ ಚಿಹ್ನೆ ಕಾಣಿಸ್ಕೊಂಡಿದ್ದು ವಿಶೇಷ ಅಂತ ಹೇಳ್ಬೋದು. ಅಷ್ಟು ಮಾತ್ರ ಅಲ್ಲ, ಯೋಗೇಶ್ವರ್ ಅವರು ಚನ್ನಪಟ್ಟಣದಲ್ಲಿಯೂ ಕುದುರೆ ಫಾರಂ ಅನ್ನು ಹೊಂದಿದ್ದಾರೆ. ಇದು ಸಹ ಮತ್ತೊಂದು ವಿಶೇಷ ಸಂಗತಿ. ಇನ್ನು ವೀಕ್ಷಕರೇ, ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಬಂದರೆ, ಈ ಒಂದು ಚುನಾವಣೆ ಅವರಿಗೆ ಮಾಡು ಇಲ್ಲವೇ ಮಡಿ ಅನ್ನುವಂತಾಗಿದೆ. 3ಕ್ಕೆ ಮುಕ್ತಾಯ ಅನ್ನುವಂತೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಈ ಚನ್ನಪಟ್ಟಣ ಚುನಾವಣೆ ಅಗ್ನಿ ಪರೀಕ್ಷೆ ಅಂತ ಹೇಳಬಹುದು. 2013ರಲ್ಲೇ ನಿಖಿಲ್ ಅವರನ್ನ ಈ ಚನ್ನಪಟ್ಟಣ ಕ್ಷೇತ್ರದಿಂದ ಸಕ್ರಿಯ ರಾಜಕಾರಣಕ್ಕೆ ಕರೆತರಬೇಕು ಅನ್ನುವಂತಹ ಎಲ್ಲ ಪ್ರಯತ್ನಗಳು ನಡೆದಿದ್ವು. ಆದರೆ ಆಗ ನಿಖಿಲ್ ಅವರಿಗೆ 25 ವರ್ಷ ಸಹ ತುಂಬಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೆ ಅವರು ಪಕ್ಷ ಸಂಘಟನೆಯಲ್ಲಿ ಪಾಲ್ಗೊಳ್ತಾ ಇದ್ರು. ಇನ್ನು 2018ರಲ್ಲಿ ಮಂಡ್ಯ ಲೋಕಸಭಾ ಚುನಾವಣೆಯ ಮೂಲಕವಾಗಿ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. ಆದರೆ ಸೋಲನ್ನು ಕಾಣಬೇಕಾಯಿತು. ಇನ್ನು 2023ರಲ್ಲೂ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡಿದ್ರು. ಈಗ ತಮ್ಮ 3ನೇ ಚುನಾವಣೆಯಲ್ಲಿ ಬೊಂಬೆ ನಗರಿಯಲ್ಲಿ ದೊಡ್ಡ ಅಗ್ನಿ ಪರೀಕ್ಷೆಗೆ ಮುಂದಾಗಿದ್ದಾರೆ. ಹೀಗಾಗಿ ಈ ಒಂದು ಫಲಿತಾಂಶ ನಿಖಿಲ್ ಅವರಿಗೆ ನೇರ ಪರಿಣಾಮ ಬೀರುತ್ತೆ. ಹೀಗಿರುವಾಗಲೇ ರಾಜ್ಯದ ಗುರೂಜಿಯವರು ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯದ ಬಗ್ಗೆ, ಚನ್ನಪಟ್ಟಣ ಉಪಚುನಾವಣೆಯ ಕುರಿತಾಗಿ, ಯೋಗೇಶ್ವರ್ ಅವರ ಸೋಲು ಗೆಲುವಿನ ಬಗ್ಗೆ ಈಗ ಒಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಕೆಲವೇ ತಿಂಗಳುಗಳ ಹಿಂದಷ್ಟೇ ನಟ ದರ್ಶನ್ ಅವರ ಜಾಮೀನು ಬಗ್ಗೆಯೂ ಅವರು ಭವಿಷ್ಯವನ್ನು ನುಡಿದಿದ್ರು. ಅವರು ಬೇರಾರು ಅಲ್ಲ, ಡಾಕ್ಟರ್ ಲಕ್ಷ್ಮೀಕಾಂತಾಚಾರ್ಯ ಗುರೂಜಿ. ದರ್ಶನ್ ಅವರ ವಿಚಾರದಲ್ಲೂ ಅವರ ಭವಿಷ್ಯ ನಿಜವಾಗಿತ್ತು. ಇದೇ ಸಮಯಕ್ಕೆ ದರ್ಶನ್ ಅವರಿಗೆ ಬೇಲ್ ಸಿಗುತ್ತೆ. ದರ್ಶನ್ ಅವರು ಜೈಲಿನಿಂದ ಹೊರಬರ್ತಾರೆ. ಆಶ್ವಯುಜ ಮಾಸ ಅಂತ್ಯ, ಕಾರ್ತಿಕ ಮಾಸದ ಪ್ರಾರಂಭದಲ್ಲಿ ದರ್ಶನ್ ಅವರಿಗೆ ಬೇಲ್ ಸಿಗುತ್ತೆ ಅಂತ ಭವಿಷ್ಯವನ್ನು ನುಡಿದಿದ್ರು. ಅದೇ ರೀತಿಯಲ್ಲಿ ಮಧ್ಯಂತರ ಬೇಲ್ ಪಡೆದು ಜೈಲಿನಿಂದ ಹೊರ ಬಂದಿದ್ರು. ಈಗ ಅವರು ತುಮಕೂರಿನಲ್ಲಿ ಈ ಚನ್ನಪಟ್ಟಣ ಉಪಚುನಾವಣೆಯ ಫಲಿತಾಂಶದ ಬಗ್ಗೆ ಭವಿಷ್ಯ ನುಡಿದಿರುವಂಥದ್ದು. ಅವರೇನು ಹೇಳಿದ್ದಾರೆ? ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜಯೋಗ ಶುರುವಾಗಿದೆ. ಈ ಒಂದು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಿರೀಕ್ಷೆಗೂ ಮೀರಿ ಗೆಲ್ತಾರೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಆ ಒಂದು ಗೆಲುವಿಗೆ ಜ್ಯೋತಿಷ್ಯದ ಪ್ರಕಾರವಾಗಿ ಕಾರಣವನ್ನು ಸಹ ನೀಡಿದ್ದಾರೆ. ಇದು ಬಹಳ ಇಂಟ್ರೆಸ್ಟಿಂಗ್ ಸಂಗತಿ. ಯಾಕಂದರೆ 2016ರಲ್ಲೇ ದೇವೇಗೌಡರು ಚಂಡಿಕಾ ಯಾಗವನ್ನು ಮಾಡಿಸಿದ್ರು. ಅದು ಈಗ ಫಲ ಕೊಡ್ತಾ ಇದೆ. ಅಂದರೆ 2024ರಲ್ಲಿ ಫಲ ಕೊಡ್ತಿರುವಂಥದ್ದು. 2016ರಲ್ಲಿ ತುಮಕೂರು ತಾಲೂಕಿನ ಚಿನಗಾ ಗ್ರಾಮದಲ್ಲಿರುವ ಮೂಕಾಂಬಿಕಾ ದೇವಿ ಅಮ್ಮನವರ ಸನ್ನಿಧಿಯಲ್ಲಿ ದೇವೇಗೌಡರು ಬಂದು ಚಂಡಿಕಾ ಯಾಗವನ್ನು ಮಾಡಿಸಿದ್ರು. ಅವತ್ತೇ ನಿಖಿಲ್ ಕುಮಾರಸ್ವಾಮಿ ಅವರ ಭವಿಷ್ಯವನ್ನು ಮೂಕಾಂಬಿಕಾ ದೇವಿ ನುಡಿದಿದ್ರು. 2023ರ ನಂತರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜಯೋಗ ಶುರುವಾಗುತ್ತೆ ಅಂತ ನುಡಿದಿದ್ರು ಅಂತ ಗುರೂಜಿ ಹೇಳಿದ್ದಾರೆ. ನಿಖಿಲ್ ಅವರಿಗೆ 2023ರಿಂದಲೇ ರಾಜಯೋಗ ಶುರುವಾಗಿದೆ. ಭಗವತಿಯ ಪರಿಪೂರ್ಣ ಆಶೀರ್ವಾದ ಆಗಿದೆ. ಅಮ್ಮನವರು ಒಪ್ಪಿಗೆ ಸೂಚಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಆಶೀರ್ವಾದ ಆಗುತ್ತೆ, ಒಳ್ಳೆಯ ಅನುಗ್ರಹ ಆಗುತ್ತೆ, ಜಯಶೀಲರಾಗುವಂತಹ ಎಲ್ಲ ರೀತಿಯ ಅನುಗ್ರಹವನ್ನು ಅಮ್ಮನವರು ಮಾಡಿಕೊಟ್ಟಿದ್ದಾರೆ ಅಂತ ಗುರೂಜಿಯವರು ತಿಳಿಸಿದ್ದಾರೆ. ಇಲ್ಲಿ ಗುರೂಜಿ ಹೇಳಿರುವಂಥದ್ದು ಕೇವಲ ಗೆಲುವು ಮಾತ್ರ ಅಂತ ಅಲ್ಲ, ನಿರೀಕ್ಷೆಗೂ ಮೀರಿದ ಗೆಲುವು ಅಂತ. ಇದು ಹೇಗೆ ಅನ್ನೋದು ಸಹ ಒಂದು ಕುತೂಹಲ ಮೂಡಿಸಿರುವಂತಹ ವಿಚಾರ. ಈ ವಿಚಾರದಲ್ಲಿ ಗುರೂಜಿ ಏನು ಹೇಳಿದ್ದಾರೆ? ಈ ಬಾರಿ ಅಮ್ಮನವರ ಆಶೀರ್ವಾದ ಆಗಿರೋದ್ರಿಂದ ಖಂಡಿತವಾಗ್ಲೂ ಗೆಲುವು ಖಚಿತ. ಅದು ಮಾತ್ರ ಅಲ್ಲ, ಚುನಾವಣೆಯ ಫಲಿತಾಂಶದಲ್ಲಿ ಗೆಲುವಿನ ಅಂತರ ನಿರೀಕ್ಷೆಗೂ ಮೀರಿ ಬರುತ್ತೆ ಅಂತ ಅಮ್ಮನವರು ಸೂಚಿಸಿದ್ದಾರೆ. ಯಾಕಂದರೆ ಚಂಡಿಕಾ ಯಾಗದಲ್ಲಿ ಅಷ್ಟೊಂದು ರೀತಿಯಾದ ವಿಶೇಷತೆಗಳು ಇರುತ್ತೆ. ಯಾರು ಈ ಅನುಷ್ಠಾನವನ್ನು ಮಾಡಿ ವಿಶೇಷವಾಗಿ ದೇವಿಗೆ ಪೂಜೆಯನ್ನು ಸಲ್ಲಿಸ್ತಾರೋ ಅವರಿಗೆ ಪರಿಪೂರ್ಣವಾದ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿಯ ಸ್ವರೂಪಿಣಿಯಾಗಿರುವಂತಹ ಅಮ್ಮನವರ ಆಶೀರ್ವಾದ ಆಗಿರೋದ್ರಿಂದ ಖಂಡಿತವಾಗಿ ಅವರ ಕುಟುಂಬಕ್ಕೆ ಒಳ್ಳೆಯ ಅನುಗ್ರಹ ಆಗುತ್ತೆ. ಅವರ ಮುಂದಿನ ಜೀವನವೂ ಸಹ ಸುಗಮವಾಗಿರುತ್ತೆ. ಹಿಂದಿನ ನೋವುಗಳನ್ನು ಮರೆಸಿ ಮುಂದಿನ ಜೀವನ ಸುಖಮಯವಾಗಿರುತ್ತೆ ಅಂತ ಗುರೂಜಿ ಹೇಳಿದ್ದಾರೆ. ಪ್ರತಿಯೊಂದು ಅಧಿಕಾರ ಸಿಗಬೇಕಾದ್ರೆ ರಾಜಯೋಗ ಇರಬೇಕು. ರಾಜಯೋಗ ಇಲ್ಲದೆ ಅಧಿಕಾರ ಸಿಗಲಿಕ್ಕೆ ಸಾಧ್ಯವಿಲ್ಲ. ಅಮ್ಮನವರ ಆಶೀರ್ವಾದದಿಂದ ಈಗ ನಿಖಿಲ್ ಅವರಿಗೆ ರಾಜಯೋಗ ಸಿಕ್ಕಿದೆ.
ಉನ್ನತ ಅಧಿಕಾರಗಳನ್ನು ಅನುಭವಿಸುವಂತಹ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಈ ಹಿಂದೆ 2 ಚುನಾವಣೆಯಲ್ಲೂ ಅಮ್ಮನವರು ಹೇಳಿದ್ರು ನಿಮಗೆ ಹಿನ್ನಡೆಯಾಗುತ್ತೆ, 2023 ನಂತರ ಮಾತ್ರ ಒಳ್ಳೆಯದಾಗುತ್ತೆ ಅಂತ ಸೂಚಿಸಿದ್ರು. ಅದೇ ಪ್ರಕಾರವಾಗಿ ಈ ಒಂದು ಯೋಗ ಪ್ರಾರಂಭ ಆಗಿದೆ ಅಂತ ಗುರೂಜಿ ಹೇಳಿದ್ದಾರೆ. ಈ ಹಿಂದೆ ಇದೇ ರೀತಿಯಾಗಿ ಸಾಕಷ್ಟು ಬಾರಿ ಭವಿಷ್ಯವನ್ನು ನುಡಿದಿದ್ರು, ಅದು ನಿಜವಾಗಿತ್ತು. ಈಗ ನಿಖಿಲ್ ಕುಮಾರಸ್ವಾಮಿ ಅವರ ವಿಷಯದಲ್ಲಿ ಈ ಒಂದು ಭವಿಷ್ಯ ನಿಜವಾಗುತ್ತಾ ಕಾದು ನೋಡಬೇಕಾಗಿದೆ. ಹಾಗಾದ್ರೆ ವೀಕ್ಷಕರೇ, ನಿಮ್ಮ ಪ್ರಕಾರ ಚನ್ನಪಟ್ಟಣದಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೆ? ನಿಖಿಲ್ ಕುಮಾರಸ್ವಾಮಿನ, CP ಯೋಗೇಶ್ವರ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.